ಟೇಸ್ಟಿ ಆ್ಯಂಡ್ ಕ್ರೀಮಿ ಕಸ್ಟರ್ಡ್ ಸಾಬೂದಾನ ಖೀರ್ ಅಂತ ಇದು ರೆಸಿಪಿ. ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾರೇ ಟೇಸ್ಟ್ ಮಾಡಿದ್ರು ತುಂಬ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಹೇಗೆ ಮಾಡೋದು ಅಂತ ನೋಡೋಣ. 1 ಅವರ್ ಮುಂಚೆನೇ ಸಾಬೂದಾನನ ನೆನೆಸಿಟ್ಕೋಬೇಕು. ಅರ್ಧ ಲೀಟ್ರ್ ಹಾಲನ್ನ ಈ ಥರ ಕುದಿಯೋಕೆ ಇಡಬೇಕು. ಈಗ ಒಂದು ಕುದಿ ಬಂದಿದೆ ಹಾಲು, ಸಾಬೂದಾನನ ಆ್ಯಡ್ ಮಾಡಬೇಕು ಇದ್ರ ಜೊತೆ. ಈ ಥರ ಕೈ ಆಡ್ತಾನೆ ಇರಬೇಕು, ಯಾಕಂದರೆ ಸಾಬೂದಾನ ಬೇಗ ತಳ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಅರ್ಧ ಕಪ್ ಹಸಿ ಹಾಲು ತೊಗೊಂಡು ಅದಕ್ಕೆ 2 ಸ್ಪೂನ್ ಕಸ್ಟರ್ಡ್ನ ಮಿಕ್ಸ್ ಮಾಡಿ ಈ ಥರ ಗಂಟಿಲ್ಲದೆ ಕಲಸಿ ಎತ್ತಿಟ್ಕೋಬೇಕು. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ತುಪ್ಪದಲ್ಲೆಲ್ಲ ಫ್ರೈ ಮಾಡಿ ಯೂಸ್ ಮಾಡಬಾರ್ದು ಇದಕ್ಕೆ, ಹಾಗೆ ಡೈರೆಕ್ಟ್ ಯೂಸ್ ಮಾಡಬೇಕು. ಸಬ್ಬಕ್ಕಿ ಎಲ್ಲ ಈಗ ಬೆಂದಿದೆ. ಈ ಟೈಮಲ್ಲಿ ಒಂದು ಅರ್ಧ ಕಪ್ ಶುಗರ್ನ, ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಕಟ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಸೇರಿಸಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕಸ್ಟರ್ಡ್ನ ಆ್ಯಡ್ ಮಾಡಬೇಕು. ಈ ಕಸ್ಟರ್ಡ್ ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಕಸ್ಟರ್ಡ್ ಹಾಕಿದ ತಕ್ಷಣವೇ ಗಟ್ಟಿ ಆಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊತಾ ಇರಬೇಕು. ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ಪಾಯಸ ಎಲ್ಲ ರೆಡಿ ಆದಮೇಲೆ ರೆಫ್ರಿಜಿರೇಟ್ ಮಾಡಿ ಬೇಕಾದ್ರೆ ತಿನ್ಬೋದು. ಅವ್ರವ್ರ ಟೇಸ್ಟು ಅವ್ರವ್ರ ಇಷ್ಟದ ಮೇಲೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ ಆಗಿದೆ ಇದು ಪಾಯಸ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ರೆ ಮುಗೀತು, ಪಾಯಸ ರೆಡಿ.